गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಪುಣ್ಯಾತ್ಮರೇ, ಪರಮೇಶ್ವರನು 600 ವರ್ಷಗಳ ಮೊದಲು ಈ ಜ್ಞಾನ ಹೇಳಿದ್ದರು. ಬ್ರಹ್ಮ ವಿಷ್ಣು ಮಹೇಶರ ತಂದೆ ಯಾರು? ತಾಯಿಯಾರಾಗಿದ್ದಾರೆ. ದುರ್ಗೆಯವರ ತಾಯಿಯಾಗಿದ್ದಾರೆ ಮತ್ತು ತಂದೆ ಈ ಕಾಲ ಜ್ಯೋತಿ ನಿರಂಜನ. ಆ ಸಮಯದಲ್ಲಿ ಪರಮೇಶ್ವರನ ಎದುರಾಗಿ ಇಷ್ಟೊಂದು ಬಹಳ ವಿರೋಧ ಮಾಡಿದರು ಈ ನಕಲಿ ಗುರು ಬ್ರಾಹ್ಮಣರು. ಪರಮಾತ್ಮನಿಗೆ ಚಿತ್ರಹಿಂಸೆಯನ್ನು ನೀಡಿದ್ದರು. ತಮಗೆ ಆಗಾಗ ಹೇಳುತ್ತಿರುತ್ತೇನೆ, ಮಾಲಿಕನೊಡನೆ ಎಂಥೆಂಥ ದುರ್ವ್ಯವಹಾರ ಅನಾಚಾರಗಳು ನಡೆದವು. ಆದರೆ ನಾವು ಅವರ ಸಂತಾನವಾಗಿದ್ದೇವೆ. ಅವರು ನಮ್ಮ ಕಲ್ಯಾಣಕ್ಕಾಗಿ ಇಲ್ಲಿಗೆ ಬಂದು ನಮಗಾಗಿ ಕಷ್ಟವನ್ನು ಸಹಿಸುತ್ತಾರೆ. कहते माता पिता मेरे कुछ नाही, ना मेरे घर दासी, जुल्हे का सुत आण कहाया, यो जगत करे मेरी हासी. ಪರಮಾತ್ಮ ಹೇಳ್ತಿದ್ರೇನೆಂದರೆ, ಸೋದರ ನನಗೆ ಯಾರೂ ಇಲ್ಲ, ಇಲ್ಲ ನನಗೆ ತಂದೆ ತಾಯಿ, ಮತ್ತು ನನ್ನದಂತೂ ಜನ್ಮವೂ ಆಗಿಲ್ಲ, ಮತ್ತು ನಾನ್ಯಾವ ವಿವಾಹ ಮಾಡಿಕೊಂಡಿಲ್ಲ, ನನಗೆ ಪತ್ನಿಯೂ ಇಲ್ಲ. ಈಗ ಪುಣ್ಯಾತ್ಮರೇ, ಪರಮಾತ್ಮನು 600 ವರ್ಷಗಳ ಮೊದಲೇ ಹೇಳಿದರು. अब मैं तुमसे कहूँ चिताई, तेरे देवन की उत्पत्ति भाई, कुछ संक्षेप कहूँ गौराई, सब संशय तुमरे मिट जाई. माँ अष्टंगी पिता निरंजन, ये जमदारुण वंशन अंजन, पहले कीन निरंजन राई, पीछे से माया उपजाई. 3 पुत्र अष्टंगी जाए, ब्रह्मा विष्णु शिव नाम धराए. होय होय 3 देव विस्तार चलावे, इनमें यो जग धोखा खावे. तीन लोक अपने सुत दीन्या, सोन निरंजन बासालीन्या, अलख निरंजन सोन ठिकाणा, ब्रह्मा विष्णु शिव भेद न जाण्या. ಈಗ ಬ್ರಹ್ಮ ವಿಷ್ಣು ಹೇಳ್ತಾರೆ, तीनों देव सो उसको ध्यावे, निरंजन का वो पार न पावे. ಈ ಕಾಲನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೇನೆಂದರೆ, ನಾನು ಎಂದಿಗೂ ತನ್ನ ಒರಿಜಿನಲ್ ರೂಪದಲ್ಲಿ ಯಾರ ಮುಂದೆಯೂ ಬರಲಾರೆನು, ಮತ್ತು ವೇದಗಳಲ್ಲಿ ವರ್ಣಿತ ವಿಧಿಗಳಿಂದಾಗಲಿ ಕ್ರಿಯೆಗಳಿಂದ ಜಪದಿಂದ ತಪದಿಂದಾಗಲಿ ನನ್ನ ಪ್ರಾಪ್ತಿಯೂ ಆಗಲಾರದು. ಈಗ ಹೇಗೆ ಇವರು ಅಂದರೆ ಬ್ರಹ್ಮನಿಂದ ಕೇಳಿಸಿಕೊಂಡಿದ್ದರು, ಅಂದರೆ ಆಕಾಶವಾಣಿಯಾಯಿತು ಪರಮಾತ್ಮನದು, ತಪಸ್ಸು ಮಾಡು, ಬ್ರಹ್ಮನು ತಪ ಮಾಡಿದ. ಮತ್ತು ಅದೇ ವಿಧಿಯನ್ನು ಬ್ರಹ್ಮನು ವಿಷ್ಣು ಮತ್ತು ಶಿವನಿಗೂ ಹೇಳಿದರು. ಇವರು ಕೂಡ ಬಹಳ ಘೋರ ತಪ ಮಾಡಿದರು, ಆದರೆ ಪರಮಾತ್ಮ ಸಿಗಲಿಲ್ಲ. ಇವರಲ್ಲಿ ಸಿದ್ಧಿಗಳೇನೋ ಬಂದುಬಿಟ್ಟವು. ಇವರು ಆಟಮ್ ಬಾಂಬ್ ಥರ ಆಗಿಬಿಟ್ಟರು. ಮತ್ತು ಈ ಸಿದ್ಧಿಗಳಿಂದಾಗಿ ಬ್ರಹ್ಮನಿಗೆ ಹೇಳಿದರು, ಸೃಷ್ಟಿ ಮಾಡು, ವಿಷ್ಣುವಿಗೆ ಹೇಳಿದ ನೀನು ಸ್ಥಿತಿ ನಡೆಸು, ಮತ್ತು ಶಿವನಿಗೆ ಹೇಳಿದ ನೀನು ಸಂಹಾರ ಮಾಡು. ಈಗ ನೀವು ತಿಳಿದುಕೊಂಡ್ರಲ್ಲ, ಅಂದರೆ ನೀವು ತಪವನ್ನು ಮಾಡಿ ಶಿವಪುರಾಣದಲ್ಲಿ, ಅಂದರೆ ನೀವಿಬ್ಬರೂ ತಪಸ್ಸನ್ನು ಮಾಡಿ ನನ್ನಿಂದ ಈ 2 ಕಾರ್ಯಗಳನ್ನು ಪಡೆದುಕೊಂಡಿರುವಿರಿ, ಸ್ಥಿತಿ ಮತ್ತು ಸಂಹಾರದ್ದು. ಈಗ ಮೊದಲಂತೂ ಇವರ ಬ್ಯಾಟರಿ ಚಾರ್ಜ್ ಮಾಡಿಸುತ್ತಾನೆ, ಮತ್ತೆ ಇವರ ದುರುಪಯೋಗ ಮಾಡುತ್ತಾನೆ ತನ್ನ ಸ್ವತಃ ರಿಮೋಟ್ನಿಂದ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888
444 7302